ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಮಾಯಣ ಎಷ್ಟು ಬಾರಿ ಓದಿದ್ದೀಯಾ? ಮಿಸ್ಟರ್ ಭಗವಾನ್ ನಿನ್ನ ಕೊಡುಗೆ ಏನು? ನಾಲಿಗೆ ಹರಿಬಿಟ್ಟಿದ್ದ ಪ್ರೊಫೆಸರ್ಗೆ ಉಗ್ರಪ್ಪ ತರಾಟೆ. ಕೆಎಸ್ ಭಗವಾನ್ ವಿರುದ್ಧ ಉಗ್ರಪ್ಪ ಏಕವಚನದಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹೌದು, ಹಿಂದೂ ದೇವರು, ಅದರಲ್ಲೂ ಶ್ರೀರಾಮ ರಾಮಾಯಣದ ಬಗ್ಗೆ ನಾಲಿಗೆ ಹರಿಬಿಟ್ಟು ವಿವಾದಾತ್ಮಕ ಹೇಳಿಕೆ ನೀಡುವ ಕೆಎಸ್ ಭಗವಾನ್ ವಿರುದ್ಧ ಕಾಂಗ್ರೆಸ್ನ ನಾಯಕ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಗರಂ ಆಗಿದ್ದಾರೆ. ನೋಡಿ, ಬಾಗಲಕೋಟೆಯಲ್ಲಿ ಮಾತನಾಡಿದ ವಿಎಸ್ ಉಗ್ರಪ್ಪ, ಮಿಸ್ಟರ್ ಭಗವಾನ್ ರಾಮಾಯಣ ಎಷ್ಟು ಬಾರಿ ಓದಿದ್ದೀಯಾ ಅಂತ ಏಕವಚನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮಿಸ್ಟರ್ ಭಗವಾನ್, ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಿನ್ನ ಕೊಡುಗೆ ಏನು ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಭಗವಾನ್ ವಿರುದ್ಧ ಉಗ್ರಪ್ಪ ಕಿಡಿಕಾರಿದ್ದು ಅಲ್ಲದೆ ಈಗ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಾರೆ. ಕೆಎಸ್ ಭಗವಾನ್ ಅವರು ರಾಮಾಯಣದ ಬಗ್ಗೆ ಆಗಾಗ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಅದು ಅಕ್ಷಮ್ಯ ಅಪರಾಧ ಅಂತ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಇನ್ನು ಹರಿಹರದಲ್ಲಿ ಮತ್ತೆ ರಾಮಾಯಣ ಹಾಗೆ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಭಗವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವಾಲ್ಮೀಕಿ ವಂಶಸ್ಥರಿಗೆ ಅಗೌರವ ತೋರಿಸಿದ ಹಾಗೆ, ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣದ ಬಗ್ಗೆ ಸಮಸ್ತ ಜನರಿಗೆ ಅಪಮಾನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ನೋಡಿ, ತಮ್ಮ ವಿಲಕ್ಷಣ ಹಾಗೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸದಾ ಸುದ್ದಿಯಲ್ಲಿರುವ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ಮತ್ತೊಮ್ಮೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಶ್ರೀರಾಮನ ಜನನದ ಕುರಿತು ಅವರು ನೀಡಿರುವ ಆಕ್ಷೇಪಾರ್ಹ ಹೇಳಿಕೆ ಇದೀಗ ರಾಜ್ಯದಾದ್ಯಂತ ಭಾರೀ ಕಿಡಿ ಹೊತ್ತಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ ಅವರು ಭಗವಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು, ಹರಿಹರದಲ್ಲಿ ಪ್ರಕರಣ ದಾಖಲಾಗುವುದಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರೊಫೆಸರ್ ಕೆಎಸ್ ಭಗವಾನ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇತ್ತೀಚೆಗೆ ನೋಡಿ, ಅವರು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮೈತ್ರಿ ವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಭಗವಾನ್, ರಾಮಾಯಣ ಹಾಗೆ ಶ್ರೀರಾಮನ ಜನ್ಮ ವೃತ್ತಾಂಶವನ್ನ ಅತ್ಯಂತ ಅವಹೇಳನಕಾರಿ ಪದಗಳಲ್ಲಿ ಟೀಕೆ ಮಾಡಿದ್ರು. ಪುತ್ರ ಕಾಮೇಷ್ಟಿ ಯಾಗ ಮತ್ತು ದಶರಥ ಮಹಾರಾಜನ ರಾಣಿಯರ ಕುರಿತು ಅವರು ಆಡಿದ್ದ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಹೇಳಿಕೆಯು ಹಿಂದೂಗಳ ಆರಾಧ್ಯ ದೈವಕ್ಕೆ ಮಾಡಿದ ಅಪಮಾನ ಮತ್ತು ಸಮಾಜದಲ್ಲಿ ಶಾಂತಿ ಕಡ್ಡಿರುವ ಯತ್ನ ಅಂತ ಕೂಡ ಆರೋಪಿಸಿ ಹಿಂದೂ ಜಾಗರಣ ವೇದಿಕೆಯ ಹರಿಹರ ತಾಲೂಕು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಅವರು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಸದ್ಯ ಹರಿಹರ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಅಡಿ ಕಾಲಂ 196/1 ಎ ಮತ್ತು 299 ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಸೊ ಇಷ್ಟೇ ಅಲ್ಲದೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನೋಡಿ, ಏಕವಚನದಲ್ಲೇ ಉಗ್ರಪ್ಪರನ್ನ ತರಾಟೆಗೆ ತೆಗೆದುಕೊಂಡು ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಂಸದ ಹಾಗೆ ಕಾಂಗ್ರೆಸ್ನ ನಾಯಕ ವಿಎಸ್ ಉಗ್ರಪ್ಪ ಭಗವಾನ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಭಗವಾನ್ ಅವರ ಇತಿಹಾಸ ಪ್ರಜ್ಞೆಯನ್ನ ಪ್ರಶ್ನಿಸಿರುವ ಅವರು ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಿಸ್ಟರ್ ಭಗವಾನ್, ನಿನಗೆ ರಾಮಾಯಣದ ಬಗ್ಗೆ ಅಸಲಿ ಅರಿವಿದೆಯಾ? ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣವನ್ನ ಎಷ್ಟು ಬಾರಿ ಓದಿದ್ದೀಯಾ? ವಯಸ್ಸಿನ ದೋಷವೋ ಅಥವಾ ಬುದ್ಧಿ ಭ್ರಮಣೆಯೋ ಗೊತ್ತಿಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಿದ್ದೀಯಾ ಅಂತ ಉಗ್ರಪ್ಪ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ದೇಶಕ್ಕೆ ನಿನ್ನ ಕೊಡುಗೆ ಏನಯ್ಯ? ನೋಡಿ, ನಿನ್ನ ಹೆಸರಲ್ಲೇ ಭಗವಾನ್ ಅಂತ ಇಟ್ಕೊಂಡು ಸನಾತನ ಸಂಸ್ಕೃತಿಯನ್ನ ನಿಂದಿಸ್ತೀಯಾ? ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಿನ್ನ ವೈಯಕ್ತಿಕ ಕೊಡುಗೆ ಏನು? ಕೇವಲ ವಿವಾದ ಸೃಷ್ಟಿಸಿ ತಾನೊಬ್ಬ ಮಹಾನ್ ಬುದ್ಧಿಜೀವಿ ಅಂತ ತೋರಿಸಿಕೊಳ್ಳುವ ಹುಚ್ಚುತನ ನಿಲ್ಬೇಕು ಅಂತ ಕಿಡಿಕಾರಿದ್ರು. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಈ ದೇಶದಲ್ಲಿ ರಾಮರಾಜ್ಯ ಬರಬೇಕು ಅಂತ ಬಯಸಿದ್ರು. ನೀನು ಗಾಂಧೀಜಿಗಿಂತ ದೊಡ್ಡವನ? ಇಂತಹ ಬೇಜವಾಬ್ದಾರಿ ಹೇಳಿಕೆಗಳ ಮೂಲಕ ದೇಶದ ಕೋಟ್ಯಾಂತರ ಜನರ ನಂಬಿಕೆಗೆ ದ್ರೋಹ ಮಾಡಿರುವ ನೀನು ತಕ್ಷಣವೇ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಉಗ್ರಪ್ಪ ಆಗ್ರಹವನ್ನು ಮಾಡಿದ್ರು. ಸದ್ಯ ಭಗವಾನ್ ಅವರ ಈ ಹೇಳಿಕೆ ಮತ್ತು ಅದರ ಸುತ್ತ ಎದ್ದಿರುವ ವಿವಾದಾತ್ಮಕ ಸಾಮಾಜಿಕ ಜಾಲತಾಣಗಳಲ್ಲೂ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು, ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ರಾಮಾಯಣ ಎಷ್ಟು ಬಾರಿ ಓದಿದ್ದೀಯಾ? ಮಿಸ್ಟರ್ ಭಗವಾನ್, ನಿನ್ನ ಕೊಡುಗೆ ಏನು ಅಂತ ನಾಲಿಗೆ ಹರಿಬಿಟ್ಟಿದ್ದಂತಹ ಭಗವಾನ್ ವಿರುದ್ಧ ಇದೀಗ ಪ್ರೊಫೆಸರ್ ಉಗ್ರಪ್ಪ ತರಾಟೆಯನ್ನ ತೆಗೆದುಕೊಂಡಿರುವಂಥದ್ದು. ರಾಮಾಯಣದ ಬಗ್ಗೆ ಹಾಗೆ ಶ್ರೀರಾಮನ ಬಗ್ಗೆ, ದಶರಥ ಸ್ವಾಮಿಗಳ ಬಗ್ಗೆ ಮಾತಾಡಿರುವಂತಹ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಎದ್ದಿರುವಂಥದ್ದು. ನೋಡೋಣ ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಬೆಳವಣಿಗೆಗಳು ಆಗುತ್ತೆ ಏನು ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.